ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಎಪಿಕ್ ಟಾಪಿಕ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವಿಡಿಯೋ ವಿತ್ ಅ ನ್ಯೂ ರಿಯಲ್ ಎಪಿಕ್ ಟಾಪಿಕ್. ಏನಪ್ಪ ಅದು ರಿಯಲ್ ಅಸಲಿ ಎಪಿಕ್ ಟಾಪಿಕ್ ಅಂತ ಕೇಳೋದಾದರೆ, ಇದು ಒಂದು ರಿಯಲ್ ಲೈಫ್ ಹಾರರ್ ಸ್ಟೋರಿ. ಸೊ ತಡ ಮಾಡೋದು ಬೇಡ, ನಾವು ಈ ಅಸಲಿ ಎಪಿಕ್ ಟಾಪಿಕ್ನ ಶುರು ಮಾಡೇ ಬಿಡೋಣ. ಸೊ ನಾವೀಗ ಅರ್ಲಿ 20th ಸೆಂಚುರಿಗೆ ಹೋಗೋಣ. ಸೊ ಈ ಟೈಮಲ್ಲಿ ಒಬ್ಬ 18 ಅಥವಾ 19 ವಯಸ್ಸಿನ ಹುಡುಗಿ ಮದುವೆ ಆಗ್ತಿರ್ತಾಳೆ. ಇನ್ನೇನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಮದುವೆ ದಿವಸನೇ ಆ ಹುಡುಗಿ ಸಾಯ್ತಾಳೆ. ಯಾಕೆ, ಏನು, ಹೆಂಗೆ ಅಂತ ಇದುವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದರೆ ಈ ಹುಡುಗಿ ಸತ್ತ ನಂತರ ದೆವ್ವ ಆಗಿ ಬದಲಾಗ್ತಾಳೆ. ಅವಳು ಸಾಯಬೇಕಾದ್ರೆ ಸೂಸೈಡ್ ಮಾಡ್ಕೊಳ್ತಿರ್ಲಿಲ್ಲ. ಅವಳು ಆಕ್ಸಿಡೆಂಟ್ಲಿ ಅಥವಾ ನಾರ್ಮಲ್ ಡೆತ್ ಆಗಿರುತ್ತದು. ಸೊ ಅವಳು ಮದುವೆ ಆಗಿಲ್ಲ ಅನ್ನೋ ಕೊರಗಲ್ಲೇ ದೆವ್ವಾಗಿ ಪರಿವರ್ತನೆಗೊಳ್ತಾಳೆ. ಹಾಗೂ ತನ್ನ ಗಂಡ ಅಂದರೆ ಅವತ್ತು ಆ ದಿನ ಅವಳ ಮದುವೆ ಆಗಬೇಕಾಗಿರೋ ಹುಡುಗ ಅವನ್ನ ಹುಡುಕೊಂಡು ತಿರುಗಾಡೋಕ್ಕೆ ಶುರು ಮಾಡ್ತಾಳೆ. ಈಗ ಆ ಹುಡುಗಿ ಕಂಪ್ಲೀಟ್ಲಿ ದೆವ್ವ ಅಥವಾ ಆತ್ಮ ಆಗಿ ಕನ್ವರ್ಟ್ ಆಗಿರ್ತಾಳೆ. ಸೊ ಮುಂದೆ ಹೇಳೋಕ್ಕಿಂತ ಮುಂಚೆ ಈ ಘಟನೆ ಅಥವಾ ಈ ಇನ್ಸಿಡೆಂಟು ಎಲ್ಲಿ ನಡೀತು ಅಂತ ಹೇಳೋದಾದರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿರುವ ಮಲ್ಲೇಶ್ವರಂ ಮತ್ತು ರಾಜಾಜಿನಗರದ ಅಕ್ಕಪಕ್ಕ ನಡೆದಿರೋ ಭೀಕರವಾದ ಇನ್ಸಿಡೆಂಟ್ ಆಗಿರುತ್ತದೆ. ಸೊ ಆ ಹುಡುಗಿ ಡೆತ್ತಾಗಿ ಒಂದು 1 ಮಂತ್ ಅಥವಾ 1.5 ಮಂತ್ ಆದಮೇಲೆ ಎಲ್ಲ ಪ್ಯಾರಾನಾರ್ಮಲ್ ಅಥವಾ ಅಬ್ನಾರ್ಮಲ್ ಆ್ಯಕ್ಟಿವಿಟೀಸ್ ಈ ಏರಿಯಾದಲ್ಲಿ ನಡೆಯೋಕ್ಕೆ ಶುರು ಆಗ್ತವೆ. ನಾಗೇಶ್ ಅಂತ ಒಬ್ಬ ಹುಡುಗ ಇರ್ತಾನೆ. ಸೊ ಅವನು ತನ್ನ ದಿನಚರಿ ಅಂದರೆ ತನ್ನ ಕೆಲಸ ವರ್ಕ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರೋ ಅಷ್ಟರಲ್ಲಿ 8:30 ಆಗಿರುತ್ತೆ. ಮನೇಲಿ ಯಾರು ಇರಲ್ಲ. ಅವ್ರ ಅಪ್ಪ ಅಮ್ಮ ಊರಿಗೆ ಅಂತ ಆಚೆ ಹೋಗಿರ್ತಾರೆ. ಸೊ ಅವನೊಬ್ಬ ಬ್ಯಾಚುಲರ್. ಸೊ ಮನೆಯಲ್ಲಿ ಒಬ್ಬನೇ ಸುಸ್ತಾಗಿ ಊಟ ಎಲ್ಲ ತಿನ್ಕೊಂಡು ಮಲಗಿರ್ತಾನೆ. ಮಲಗಾದ್ಮೇಲೆ ರಾತ್ರಿ ಒಂದು 12:30 ಅಥವಾ 1 ಗಂಟೆ ಟೈಮಲ್ಲಿ ಯಾರೋ ಜೋರಾಗಿ ಬಾಗಿಲು ತಟ್ಟಿರೋ ಸೌಂಡ್ ಅವನಿಗೆ ಕೇಳಿಸುತ್ತೆ. ಈ ಬಾಗಿಲು ತಟ್ಟೋ ಶಬ್ದದ ಜೊತೆಗೆ ಅವನಿಗೆ ಅವನ ಅಮ್ಮನ ವಾಯ್ಸ್ ಕೂಡ ಕೇಳಿಸುತ್ತೆ. ಮಗನೇ, ಬಾಗಿಲು ತೆಗಿ ಮಗನೇ ಅಂತ. ಆ ಕರಾಳ ರಾತ್ರಿಲಿ ಅವನ ಅಮ್ಮನ ವಾಯ್ಸ್ ಕೂಡ ಅವನಿಗೆ ಕೇಳ್ಸೋಕೆ ಶುರು ಆಗುತ್ತೆ. ಸೊ ಯಾವುದೇ ಮಗಂಗಾದರೂ ಸರಿ, ತನ್ನ ತಾಯಿ ಊರಿಗೆ ಹೋಗಿರೋಳು ರಾತ್ರಿ 12:30 ಅಥವಾ 1 ಗಂಟೆ ಹಂಗೆ ಜೋರಾಗಿ ಬಾಗಿಲು ತೊಟ್ಕೊಂಡು ಕಿರ್ಚಾಡ್ತಿರೋ ಸೌಂಡ್ ಕೇಳಿಸಿದ್ರೆ ಅಫ್ಕೋರ್ಸ್ ತೆಗಿಲೇಬೇಕು ಅನಿಸುತ್ತೆ. ಸೊ ಅದೇ ಕೆಲಸ ಇಲ್ಲಿ ನಾಗೇಶ್ ಕೂಡ ಮಾಡ್ದ. ಜೋರಾಗಿ ಓಡೋಗಿ ಬಾಗಿಲು ತೆಗೆದ. ಆದರೆ ಬಾಗಿಲು ತೆಗೆದ್ಮೇಲೆ ಅವನಿಗೆ ಯಾರೂ ಕಾಣಿಸ್ಲಿಲ್ಲ. ಅವನು ತನ್ನ ತಾಯಿ ವಾಯ್ಸು, ತನ್ನ ತಾಯಿ ಕೂಗು ಕೇಳಿದ್ದಂತೂ ನಿಜ. ಆದರೆ ಆಚೆ ಕಡೆ ನೋಡಿದ್ರೆ ಯಾರೂ ಇಲ್ಲ. ಸೊ ಅವನಿಗೆ ಆಶ್ಚರ್ಯ ಆಗುತ್ತೆ. ಸೊ ಹಿಯರ್ ಎಂಟರ್ಸ್ ದ ಗೋಸ್ಟ್. ಅಂದರೆ ಆ ಹುಡುಗಿ ಆತ್ಮ ಮಾಡಿರೋ ಕೆಲಸ ಇದು. ಆ ಆತ್ಮ ಏನು ಮಾಡ್ತಿರುತ್ತೆ ಅಂದರೆ, ಎಲ್ಲ ಜನರಿಗೂ ತೊಂದರೆ ಕೊಡ್ತಿರುತ್ತೆ. ಆ ಜನರಿಗೆ ಅಥವಾ ಅವಳೇನು ಕಾಟ ಕೊಡ್ತಾಳ ಆ ಮನುಷ್ಯಂಗೆ ಹತ್ರವಾಗಿರ್ತಾರಲ್ಲ ಆ ಜನ, ಅಥವಾ ಯಾರು ಆ ವ್ಯಕ್ತಿನ ಜಾಸ್ತಿ ಪ್ರೀತಿ ಮಾಡ್ತಾರಲ್ಲ, ಸೊ ಆ ವ್ಯಕ್ತಿಯ ವಾಯ್ಸ್ ಅಥವಾ ಆ ವ್ಯಕ್ತಿಯ ಕೂಗಿನಿಂದ ಆ ಮನುಷ್ಯನ ಎಬ್ಬರಿಸಿ ತನ್ನತ್ತ ಅವಳು ಸೆಳಿತಿರ್ತಾಳೆ. ಸೊ ಇದೇ ವಿಷಯ ನಾಗೇಶಲ್ಲಿ ಕೂಡ ಆಗಿದ್ದು. ಆ ದೆವ್ವ ನಾಗೇಶ್ ಅಮ್ಮನ ಥರ ಮಾತಾಡಿ ಆ ನಾಗೇಶ್ನ ತನ್ನ ಕಡೆ ಕರ್ಕೊಂಡು ಅವನ್ನ ಕೊಂದಾಕುತ್ತೆ. ಸೊ ಅಫ್ಕೋರ್ಸ್ ಫ್ರಮ್ ನೆಕ್ಸ್ಟ್ ಡೇ ನಾಗೇಶ್ ಮಿಸ್ಸಿಂಗ್ ಆಗ್ತಾನೆ. ಅವನ ಬಾಡಿನೇ ಆಗಲಿ ಒಂದು ಸಣ್ಣ ಕ್ಲೂ ಕೂಡ ಸಿಗಲ್ಲ ಅವನ ಬಗ್ಗೆ. ಹೀ ವಿಲ್ ಬಿ ಮಿಸ್ಸಿಂಗ್. ಸೊ ಡೇ ಬೈ ಡೇ ರಾಜಾಜಿನಗರ ಮತ್ತು ಮಲ್ಲೇಶ್ವರಮಲ್ಲಿ ಇಂತಹ ಘಟನೆಗಳಿರ್ತಾವಲ್ಲ, ಸೊ ಇಂಥ ಇನ್ಸಿಡೆಂಟ್ಸು ಡೈಲಿ ಆಗ್ತಾ ಶುರು ಆಗುತ್ತೆ. ಅಂದರೆ ಈ ಥರ ಕ್ರಮೇಣವಾಗಿ ಜನ ಮಿಸ್ಸಿಂಗ್ ಆಗ್ತಿರ್ತಾರೆ. ರಾತ್ರೋರಾತ್ರಿ ಕಿರ್ಚಾಡೋ ಸೌಂಡ್ಗಳು, ರಾತ್ರೋರಾತ್ರಿ ಗೆಜ್ಜೆ ಶಬ್ದ, ರಾತ್ರೋರಾತ್ರಿ ಅನ್ಯೂಶುವಲ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು ಅಲ್ಲಿನ ಜನ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರೆ. ರಾತ್ರಿ ಆದರೆ ಸಾಕು ಅಲ್ಲಿನ ಜನ ಬಾಗಿಲನ್ನು ಮುಚ್ಕೊಂಡು ಭಯದಿಂದಲೇ ದಿನ ಮಲಗ್ತಿರ್ತಾರೆ. ಹಾಗೂ ಅವರಿಗೆ ಈ ಗೆಜ್ಜೆ ಸೌಂಡು, ಅಳೋ ಸೌಂಡು ಮತ್ತು ಹಲವಾರು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಅನ್ಯೂಶುವಲ್ ಆ್ಯಕ್ಟಿವಿಟೀಸ್ ಆಗಲಿ ಅಲ್ಲಿನ ಜನ ದಿನ ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ ಇರ್ತಾರೆ ಈ ನಾಗೇಶ್ನ ಮಿಸ್ಸಿಂಗ್ ಆದ ನಂತರ. ಸೊ ಹೀಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಸವಿತಾ ಅನ್ನೋ ಒಂದು ಹೆಣ್ಮಗು ಆ ಥರ ಕೂಡ ಆಗುತ್ತೆ. ಒಂದು ದಿನ ಸವಿತಾ ಅವಳ ದಿನ ಹೆಂಗೆ ಮಾಡ್ತಾಳೋ ಹಾಗೆಯೇ ಊಟ ತಿಂದು ಮಲಗಿರ್ತಾಳೆ. ಅವಳ ಗಂಡ ಕೆಲಸದ ಮೇಲೆ ಒಂದು 3-4 ದಿವಸದ ಮಟ್ಟಿಗೆ ಆಚೆ ಹೋಗಿರ್ತಾನೆ. ಸೊ ರಾತ್ರಿ ಊಟ ಎಲ್ಲ ತಿಂದು ನಾರ್ಮಲಾಗಿ ಡೈಲಿ ಹೆಂಗಿರ್ತಾಳೋ ಹಂಗೆ ಮಲ್ಕೊಂಡಿರ್ತಾಳೆ.
ಸೊ ಅದೇ ಟೈಮ್ ಅಂದರೆ ರಾತ್ರಿ 12:30 1 ಗಂಟೆ ಅಷ್ಟರಲ್ಲಿ ಅವಳಿಗೂ ಕೂಡ ಯಾರೋ ಬಾಗಿಲು ತಟ್ತಿರೋ ಸೌಂಡ್ ಕೇಳಿಸುತ್ತೆ. ಹಾಗೆ ಅವನ ಗಂಡನ ವಾಯ್ಸ್ ಕೂಡ ಅವಳಿಗೆ ಕೇಳಿಸುತ್ತೆ. ಸೊ ಅವಳಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗ್ತಿರೋದು ಹಾಗೂ ಆ ಕುಟುಂಬದವರು ಅಥವಾ ಅವರ ಹತ್ರವಾಗಿರೋ ವಾಯ್ಸಲ್ಲಿ ಆ ದೆವ್ವ ಮಿಮಿಕ್ರಿ ಮಾಡಿ ಜನರ ತನ್ನ ಹತ್ರ ಸೆಳಿತಿರೋ ವಿಷಯ ಎಲ್ಲ ಸವಿತಾ ಗೊತ್ತಿರುತ್ತೆ. ಸೊ ಅವಳು ಬಾಗಿಲು ತಟ್ಟೋ ಸೌಂಡು ಕೇಳಿಸ್ಕೊತಾಳೆ ಹಾಗೂ ಅವಳು ಗಂಡನ ಥರ ಆ್ಯಕ್ಟಿಂಗ್ ಮಾಡ್ತಿರೋ ಆ ದೆವ್ವದ ವಾಯ್ಸ್ ಕೂಡ ಕೇಳಿಸ್ಕೊತಾಳೆ. ಆದರೆ ನಾಗೇಶ್ ಮಾಡಿದಂಥ ತಪ್ಪು ಇಲ್ಲಿ ಸವಿತಾ ಮಾಡಲ್ಲ. ಅವಳು ತನ್ನ ಗಂಡನ ವಾಯ್ಸಲ್ಲಿ ಮಿಮಿಕ್ ಮಾಡ್ತಿರೋ ದೆವ್ವದ ಬಗ್ಗೆ ತಿಳಿತಾಳೆ ಹಾಗೂ ಅಲ್ಲಿ ದೆವ್ವ ಇದೆ ಅಂದರೆ ಆ ಹುಡುಗಿಯ ಆತ್ಮ ಬಂದಿದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಅವಳಿಗೆ ಆ ಟೈಮಲ್ಲಿ ಏನಾಯಿತೋ ಏನೋ ಗೊತ್ತಿಲ್ಲ, ನಾಳೆ ಬಾ ಅಂತ ಹೇಳ್ತಾಳೆ. ಅವಳು ನಾಳೆ ಬಾ ಅಂತ ಒಂದೇ ಒಂದು ವರ್ಡ್ ಹೇಳಿದ್ದಕ್ಕೆ ಆ ದೆವ್ವ ಹೊರಟೋಗುತ್ತೆ. ಸೊ ಹಬ್ಬ ಹೆಂಗೋ ಬಚಾವಾದ್ನಲ್ಲ ಅಂತ ಸವಿತಾ ನಿಟ್ಟಿಸ್ರು ಬಿಡ್ತಾಳೆ. ಆ ಟೈಮಲ್ಲಿ ಸವಿತಾ ತುಂಬ ಭಯ ಆಗಿರುತ್ತೆ. ಅವಳಿಗೆ ತುಂಬ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ನಾಳೆ ಬಾ ಅಂತ ಅವಳ ಮೈಂಡಲ್ಲಿ ಹೆಂಗೆ ಬಂತ ಗೊತ್ತಿಲ್ಲ, ನಾಳೆ ಬಾ ಅಂತ ಹೇಳ್ತಾಳೆ. ದೆವ್ವ ಹೊರಟೋಗುತ್ತೆ. ಓಕೆ, ಅವಳು ಬಚಾವಾದ್ನಲ್ಲ ಅಂತ ಖುಷಿ ಪಡ್ತಿರ್ತಾಳೆ. ಸೊ ನೆಕ್ಸ್ಟ್ ಡೇ ಅದೇ ಟೈಮಲ್ಲಿ ಆ ದೆವ್ವ ಮತ್ತೆ ಬಂದು ಅವಳ ಗಂಡನ ವಾಯ್ಸಲ್ಲಿ ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡುತ್ತೆ. ಅವಳು ಏನು ಮಾಡಬೇಕು ಅಂತ ಗೊತ್ತಾಗದೆ ಮತ್ತೆ ನಾಳೆ ಬಾ ಅಂತ ಹೇಳ್ತಾಳೆ. ಸೊ ನೀವು ನಂಬಲ್ಲ, ಆ ದೆವ್ವ ಹೊರಟೋಗುತ್ತೆ. ಸೊ ನೆಕ್ಸ್ಟ್ ಡೇ ಸವಿತಾ ಏನು ಮಾಡ್ತಾಳೆ, ಸೊ ಓಕೆ ಈ ದೆವ್ವಕ್ಕೆ ನಾಳೆ ಬಾ ಅಂತ ಹೇಳಿದ್ರೆ ಹೊರಟೋಗುತ್ತೆ, ಮತ್ತೆ ಬರಲ್ಲ ಅಂತ ಗೊತ್ತಾಗುತ್ತೆ. ಸೊ ಅವಳು ತಲೆ ಉಪಯೋಗಿಸಿ ಏನು ಮಾಡ್ತಾಳೆ, ತನ್ನ ಬಾಗಿಲಿರುತ್ತಲ್ಲ ಮೈನ್ ಡೋರ್ ಎಂಟ್ರೆನ್ಸು, ಸೊ ಆ ಬಾಗಿಲ ಮೇಲೆ ನಾಳೆ ಬಾ ಅಂತ ಡಾರ್ಕಾಗಿ ಬರೀತಾಳೆ. ಸೊ ಇದರಿಂದ ಆ ದೆವ್ವ ನೋಡ್ಬಿಟ್ಟು ವಾಪಸ್ ಹೋಗುತ್ತೆ ಅಂತ ಅವಳು ನಂಬಿಕೆ ಆಗಿತ್ತು. ಸೊ ನಾಳೆ ಬಾ ಅಂತ ಬರೀತಾಳೆ ಆ್ಯಸ್ ಯೂಶ್ವಲ್. ತನ್ನ ಗಂಡನೂ ಕೂಡ ವಾಪಸ್ ಬರ್ತಾನೆ ಮನೆಗೆ. ಸೊ ಅವಳು ಏನು ಮಾಡ್ತಾಳೆ, ಮಲ್ಕೊತಾಳೆ. ಸೊ ನಾಳೆ ಬಾ ಅಂತ ಬೋರ್ಡ್ ಬಾಕ್ಲಲ್ಲಿ ಬರೆದ್ಬಿಟ್ಟು ಮಲ್ಕೊತಾಳೆ. ಸೊ ಅವಳು ನಾಳೆ ಬಾ ಅಂತ ಅವಳು ಮೇನ್ ಡೋರ್ ಮೇಲೆ ಬರೆದಿರೋ ಕಾರಣ ಧೈರ್ಯದಿಂದ ಮಲ್ಕೊತಾಳೆ. ಈ ದೆವ್ವ ಬರಲ್ಲ ಅನಿಸುತ್ತೆ ಅಂದ್ಕೊಂಡು ಧೈರ್ಯದಿಂದ ಮಲ್ಕೊತಾಳೆ. ಸೊ ಯು ಕಾಂಟ್ ಬಿಲೀವ್ ದಟ್ ರೈಟ್ ಫ್ರಮ್ ದಟ್ ಡೇ, ಅಂದರೆ ಅವಳು ನಾಳೆ ಬಾ ಅಂತ ತನ್ನ ಬಾಕ್ಲ ಮೇಲೆ ಬರೆದಿದ್ದ ದಿವಸದಿಂದ ಅವಳಿಗೆ ಆ ದೆವ್ವ ಅಥವಾ ಆ ಹೆಂಗಸಿನ ಆತ್ಮ ಕಾಟ ಕೊಡೋದು ಬಿಡುತ್ತೆ. ಅವಳು ಆ ದೆವ್ವನ ಮತ್ತೆ ನೋಡೋದೇ ಇಲ್ಲ. ಸೊ ಓಕೆ, ಇದು ಐಡಿಯಾ ವರ್ಕೌಟ್ ಆಯ್ತಲ್ಲ ಅಂತ ಸವಿತಾ ಏನು ಮಾಡ್ತಾಳೆ, ಮಲ್ಲೇಶ್ವರ ಮತ್ತು ರಾಜಾಜಿನಗರ ಅಂದರೆ ಅವಳ ಅಕ್ಕಪಕ್ಕದಲ್ಲಿರೋ ಮನೆಯವ್ರಿಗೆಲ್ಲ ಹೇಳ್ತಾಳೆ, ಈ ಥರ ಇನ್ಸಿಡೆನ್ಸ್ ಎಲ್ಲ ಆಯಿತು ನನ್ನ ಜೊತೆ, ಸೊ ಹಿಂಗೆ ಅಂತ. ಸೊ ಅಲ್ಲಿನ ಜನಗಳೆಲ್ಲ ಏನು ಮಾಡ್ತಾರೆ, ಎಲ್ಲರೂ ಕೂಡ ತಮ್ಮ ಮನೆಯ ಬಾಗಿಲು ಮೇಲೆ ಅಥವಾ ತಮ್ಮ ಮನೆಯ ಗೋಡೆ ಮೇಲೆ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಬರೀತಾರೆ. ಸೊ ಕ್ರಮೇಣವಾಗಿ ಈ ಐಡಿಯಾ ಏನಿದೆಯಲ್ಲ ಒಬ್ಬರಿಂದ ಒಬ್ಬರಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಮಲ್ಲೇಶ್ವರಂ ರಾಜಾಜಿನಗರ ಅಂದರೆ ಎಲ್ಲೆಲ್ಲಿ ಈ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಿತ್ತೋ ಅಲ್ಲೆಲ್ಲ ಈ ಐಡಿಯಾ ಸ್ಪ್ರೆಡ್ ಆಗುತ್ತೆ. ಮತ್ತು ಯು ಕಾಂಟ್ ಬಿಲೀವ್ ಎಲ್ಲ ಜನರು ತಮ್ಮ ಮನೆಯ ಬಾಗಿಲು ಅಥವಾ ತಮ್ಮ ಗೋಡೆ ಮೇಲೆ ನಾಳೆ ಬಾ ಅನ್ನೋ ಅಕ್ಷರಗಳನ್ನ ಬರೀತಾರೆ. ಸೊ ಈ ಸಂದರ್ಭದಲ್ಲಿ ಸ್ಟೋರಿ ಟರ್ನ್ ಆಗುತ್ತೆ. ಅಂದರೆ ಯಾವಾಗ ಎಲ್ಲ ಜನರು ತಮ್ಮ ಗೋಡೆ ಮತ್ತು ತಮ್ಮ ಮನೆಯ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೀತಾರಲ್ಲ, ಆ ಸಂದರ್ಭದಿಂದ ಜನರು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು ನಿಲ್ಲಿಸ್ತಾರೆ. ಆ ದೆವ್ವ ತನ್ನ ಆಟ ನಿಲ್ಲಿಸಿರುತ್ತೆ. ಅದೇನಾಗುತ್ತೋ ಗೊತ್ತಿಲ್ಲ, ಆ ದೆವ್ವ ನಾಳೆ ಬಾ ಅಂತ ನೋಡ್ಬಿಟ್ಟು ದೆವ್ವನ ಜನರು ಬಕ್ರ ಮಾಡಿದಾರೋ ಅಥವಾ ಇದ್ರ ಹಿಂದೆ ಬೇರೆನೋ ಕಾರಣ ಇದೆಯೋ ಗೊತ್ತಿಲ್ಲ. ಜನರು ಈ ಅಕ್ಷರಗಳನ್ನ ತಮ್ಮ ಮನೆ ಅಥವಾ ಬಾಕ್ಲಲ್ಲಿ ಬರೆದಿರೋ ರೈಟ್ ಫ್ರಮ್ ದಟ್ ಟೈಮ್ ಯಾವುದೇ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಜನರು ಇಲ್ಲಿವರೆಗೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಸೊ ಈ ಟಾಪಿಕ್ ಇದೆಯಲ್ಲ ಅಸಲಿ ಎಪಿಕ್ ಟಾಪಿಕ್ ಆಗಿ ಇಲ್ಲಿವರೆಗೂ ಈ ಸ್ಟೋರಿ ನಂಬಿಕೆ ಆಗಿದೆ. ಮತ್ತು ಆ ರೀಜನ್ ಜನ ಇದ್ದಾರಲ್ಲ, ಮಲ್ಲೇಶ್ವರಂ ಮತ್ತು ರಾಜಾಜಿನಗರದ ಜನ, ಸೊ ಈಗಲೂ ಕೂಡ ತಮ್ಮ ಮನೆ ಮೇಲೆ ನಾಳೆ ಬಾ ಅಂತ ಬರೆದಿರೋ ಕಾರಣದಿಂದಲೇ ಆ ದೆವ್ವ ಕಾಟ ಕೊಡ್ತಿಲ್ಲ, ಆ ಹೆಂಗಸಿನ ಆತ್ಮ ಕಾಟ ಕೊಡ್ತಿಲ್ಲ ಅಂತ ಈಗಲೂ ಕೂಡ ನಂಬಿದ್ದಾರೆ. ಸೊ ಈಗಲೂ ಆ ಏರಿಯಾಗಳಲ್ಲಿರೋ ಮನೆಗಳನ್ನ ನೋಡಿದ್ರೆ ತಮ್ಮ ಮನೆಗಳ ಮೇಲೆ ಅಥವಾ ತಮ್ಮ ಬಾಗಿಲ ಮೇಲೆ ಜನರು ನಾಳೆ ಬಾ ಅಂತ ಈಗಲೂ ಕೂಡ ಬರೆದಿದ್ದಾರೆ. ಸೊ ಈಗಲೂ ಕೂಡ ಅಕ್ಷರಗಳಿದೆ. ಸೊ ಆಫ್ಕೋರ್ಸ್ ಇದೊಂದು ಕರ್ನಾಟಕದ ದಂತಕತೆ. ಸೊ ಈ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ತುಂಬ ಬುಕ್ಸ್ ಕೂಡ ಇದೆ. ಹಾಗೂ ಹಿಂದಿ ಫಿಲಮ್ ಸ್ತ್ರೀ ಅಂತ ಒಂದು ಫಿಲಮ್ ಏನಿದೆಯಲ್ಲ, ಸೊ ಆ ಸ್ಟೋರಿ ಬಂದ್ಬಿಟ್ಟು
ಈ ನಾಳೆ ಬಾ ಸ್ಟೋರಿಯಿಂದ ಇನ್ಸ್ಪೈರ್ಡ್ ಆಗಿ ತೆಗೆದಿರೋಂಥ ಸಿನಿಮಾ ಆಗಿದೆ. ಸೊ ನೀನು ಆ ಮೂವಿನ ನೋಡಿಲ್ಲ ಅಂದರೆ ನೋಡಬಹುದು. ಸೊ ಇದರಲ್ಲಿ ಈ ಕಥೆಯಲ್ಲಿರೋ ಅಂಶಗಳೇ ಆ ಕಥೆಯಲ್ಲೂ ಇದೆ. ಸೊ ಈ ನಾಳೆ ಬಾ ಸ್ಟೋರಿಯಿಂದ ಆ ಸ್ತ್ರೀ ಮೂವಿ ಕೂಡ ಇನ್ಸ್ಪೈರ್ ಆಗಿ ಆ ಸ್ತ್ರೀ ಮೂವಿ ಕೂಡ ಬಂದಿದೆ. ಸೊ ಇಲ್ಲಿ ನಾವು ನೋಡ್ಬೋದು ಹೇಗೆ ಒಬ್ಬ ಹೆಂಗಸು ತನ್ನ ಮದುವೆ ಕ್ಯಾನ್ಸಲ್ ಆಗಿರೋ ಕಾರಣದಿಂದ ದುಃಖಪಟ್ಟು ಅವಳು ಆತ್ಮ ಆಗಿ ಆ ಮದುವೆ ಆಗಬೇಕಾಗಿರೋ ಹುಡುಗನ್ನ ಹುಡುಕೊಂಡು ಈಗ ಜನರಿಗೆಲ್ಲ ಹಿಂಸೆ ಕೊಡ್ತಿರೋ ಸಂದರ್ಭದಲ್ಲಿ ಹೇಗೆ ಜನರು ಆ ದೆವ್ವನ ಬಕ್ರ ಮಾಡ್ತಿದ್ದಾರೆ ಅಂತ ಇಲ್ಲಿ ನಾವು ನೋಡ್ಬೋದು. ಅಂದರೆ ನಾಳೆ ಬಾ ಅಂತ ಸವಿತಾ ಹೇಳಿ ನೆಕ್ಸ್ಟ್ ಮೂಮೆಂಟಿಂದನೇ ಆ ದೆವ್ವ ಅವಳಿಗೆ ಕಾಟ ಕೊಡೋದು ನಿಲ್ಲಿಸುತ್ತೆ. ಹಾಗೂ ಈ ಐಡಿಯಾ ಸ್ಪ್ರೆಡ್ ಆಗಿ ಎಲ್ಲ ಜನರು ಕೂಡ ನಾಳೆ ಬಾ ಅಂತ ತಮ್ಮ ಮನೆಗಳಲ್ಲಿ ಬರ್ಕೊತಾರೆ. ಸೊ ಇದರಿಂದ ದೆವ್ವ ಕಾಟ ಕೊಡೋದು ನಿಲ್ಲಿಸುತ್ತೆ ಅಂತ ಜನ ಈಗಲೂ ಕೂಡ ನಂಬಿದ್ದಾರೆ. ಸೊ ಇದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ನನಗಿರೋ ಮಾಹಿತಿ ಇನ್ಫಾರ್ಮೇಷನ್ ಪ್ರಕಾರ ನಾನು ಈ ಸ್ಟೋರಿನ ನಿಮಗೆ ನರೇಟ್ ಮಾಡಿದ್ದೀನಿ. ಸೊ ಈ ನರೇಷನ್ ನನ್ನಿಂದ ನಿಮಗೆ ಇಷ್ಟವಾದಲ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ನಮ್ಮ ಕರ್ನಾಟಕದಲ್ಲೂ ಇಂಥ ದಂತಕಥೆ ಇದೆಯಪ್ಪ ಅಂತ ಜನರಿಗೆ ಗೊತ್ತಾಗಲಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸ್ತ್ರೀ ಅಂತ ಮೂವಿ ಏನಿದೆ ಹಿಂದಿಲಿ, ಅದು ಕರ್ನಾಟಕದಲ್ಲಾಗಿರೋ ರಿಯಲ್ ಇನ್ಸಿಡೆಂಟ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿರೋ ಮೂವಿ ಅದು ಅಂತ ಎಲ್ರಿಗೂ ಗೊತ್ತಾಗಲಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮತ್ತು ನೀವು ನನ್ನಿಂದ ಯಾವ ಥರ ವಿಡಿಯೋನ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದನ್ನ ಕೂಡ ಕಮೆಂಟಲ್ಲಿ ಹಾಕಿ. ಹೋಪ್ಫುಲಿ ಯು ಲೈಕ್ ದಿಸ್ ವಿಡಿಯೋ. ಸೊ ಎಲ್ರಿಗೂ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ.